ಮಾನ್ಯ ಸಭಾಪತಿಗಳೇ, ಮಾನ್ಯ ಶ್ರೀನಿವಾಸ್ ಅವರು ಆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಭಾಳ ಪೊಲೀಸ್ ಇಲಾಖೆಯ ಒಳಗಡೆ ನಡೀತಕ್ಕಂಥದ್ದು ಏನು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಈ ರೆಕ್ರೂಟ್ಮೆಂಟಲ್ಲಿ ಅವ್ರು ಹೇಳಿದಾಗೆ ಈಗ ಭಾಳಷ್ಟು ಮಾಡರ್ನೈಸೇಷನ್ ಮಾಡಿದ್ದೀವಿ ಪೊಲೀಸ್ ಇಲಾಖೆಯಲ್ಲಿ. ಟೆಕ್ನಾಲಜಿ ಡ್ರಿವನ್ ಪೊಲೀಸಿಂಗ್ ಅಂತೇಳಿ ಇವತ್ತು ಒಬ್ಬ ಕಾನ್ಸ್ಟೇಬಲ್ಗೆ ನಾವು ನಮ್ಮ ಹತ್ರ ಏನು 1 ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಸೈಬರ್ ಕ್ರೈಮ್ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಒಂದೊಂದು ಟ್ರೈನಿಂಗ್ ಲ್ಯಾಬ್ರೇಟರೀಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಕಾನ್ಸ್ಟೇಬಲ್ಗೂ ಸೈಬರ್ ಗೊತ್ತಿರಬೇಕು ಈಗ, ಅಂಥ ಪರಿಸ್ಥಿತಿ ಇದೆ. ನಾವು ರೆಕ್ರೂಟ್ಮೆಂಟ್ನಲ್ಲಿ ನೋಡಿದಾಗ ಮೊನ್ನೆ ಶ್ರೀನಿವಾಸ್ ಅವರು ಹೇಳಿದಾಗೆ ಅವ್ರ ಬ್ಯಾಚ್ನಲ್ಲೇ ಎಲ್ಲ ಗ್ರ್ಯಾಜುಯೇಟ್ಸ್ ಇದ್ರು ಅಂತ. ಈಗ ಡಬಲ್ ಗ್ರ್ಯಾಜುಯೇಟ್ಸ್ ಇದ್ದಾರೆ, MSc ಮಾಡಿದವರು ಇದ್ದಾರೆ, MBA ಮಾಡಿದವರು ಇದ್ದಾರೆ. ನಮಗೆ ಈಗ ಅದನ್ನು ರಿಕ್ರೂಟ್ಮೆಂಟ್ ರಿಕ್ವೈರ್ಮೆಂಟನ್ನು, ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟನ್ನು ಕೂಡ ಮುಂದಿನ ದಿನದಲ್ಲಿ ಬದಲಾಯಿಸೋದಕ್ಕೆ C&R ರೂಲ್ಸಲ್ಲಿ ಅಮೆಂಡ್ಮೆಂಟ್ ತರೋದಕ್ಕೂ ಪ್ರಯತ್ನ ಮಾಡ್ತೀನಿ. ಆದರೆ ಇವತ್ತು ನಾವೇನು 70% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿದರೆ ಅದರಲ್ಲಿ 3% ಸ್ಪೋರ್ಟ್ಸ್ಮನ್ಗಳಿಗೂ ಕೂಡ ರಿಸರ್ವೇಷನ್ ಇಟ್ಟಿದ್ದೇವೆ. ಅಂದರೆ ಅವರು ಯಾವುದೋ ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಸ್ಟೇಟನ್ನು, ನ್ಯಾಷನಲ್ಸನ್ನು ರೆಪ್ರೆಸೆಂಟ್ ಮಾಡಿದರೆ ಅವರಿಗೆ ನಾವು ರೆಕ್ರೂಟ್ಮೆಂಟಲ್ಲಿ 3% ರಿಸರ್ವೇಷನ್ ಕೂಡ ಮಾಡಿದ್ದೇವೆ. ಆದ್ದರಿಂದ ಒಟ್ಟಾರೆ ನಮಗೆ ಒಂದು ಕಡೆ ಎಜುಕೇಟೆಡ್ ಆಗಬೇಕು, ಟೆಕ್ನಾಲಜಿ ಡ್ರಿವನ್ ಇರಬೇಕು, ಇನ್ನೊಂದು ಕಡೆ ಫಿಸಿಕಲಿ ಫಿಟ್ ಇರಬೇಕು ಅಂತ ಈ 2-3 ಕ್ರೈಟೀರಿಯಾಗಳನ್ನಿಟ್ಕೊಂಡು ನಾವು ಈ 70% ಮಾಡಿರ್ತಕ್ಕಂಥದ್ದು. ಜೊತೆಗೆ 30%ನಲ್ಲಿ ಯಾರು ಇದ್ದಾರೆ ಅವರು ಒಂದು ವೇಳೆ ಕ್ವಾಲಿಫೈಡ್ ಇದ್ದರೆ ಅವರು ಕೂಡ 10% ಏನು ನಾವು ರಿಸರ್ವೇಷನ್ ಮಾಡಿದ್ದೀವಿ ಅದರಲ್ಲಿ ಅಪ್ಲೈ ಮಾಡಿ ಅವರು ಸೇರ್ಬೋದು. ಆ ಅವಕಾಶವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಅದರಿಂದ ಮಾನ್ಯ ಶ್ರೀನಿವಾಸ್ ಅವರು ಹೇಳಿರ್ತಕ್ಕಂಥ ಎಲ್ಲ ಸಲಹೆಗಳನ್ನು ನಾನು ಸ್ವಾಗತ ಮಾಡ್ತೇನೆ. ಅವರು ಏನು ಹೇಳಿದ್ದಾರೆ 30% ಮತ್ತು ತಿರುಗಿ ಅವರು 15 ದಿವಸದ್ದು 30 ದಿವಸ ಮಾಡಿ ವೇತನ ರಜೆ ಅಂತಕ್ಕಂಥದ್ದನ್ನು ಅದಕ್ಕೆ ಪರಿಶೀಲನೆ ಮಾಡ್ತೇವೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.